ವೆಲ್ಕಮ್ ಬ್ಯಾಕ್. 20 ದಿನದ ಹಸುಗೂಸಿನೊಂದಿಗೆ ಬಂದು ಬಾಣಂತಿಯೊಬ್ಬರು ಮತದಾನ ಮಾಡಿರ್ತಕ್ಕಂಥ ಘಟನೆ ಶಿಗ್ಗಾವಿಯ ಸರ್ಕಾರಿ ಗಂಡು ಮಕ್ಕಳ ಶಾಲೆಯಲ್ಲಿ ಬಂದು ವೋಟ್ ಮಾಡಿದ್ದಾರೆ. ಪತಿ ಹಾಗೂ ಹಸುಗೂಸಿನ ಜೊತೆ ಬಂದು ಬಾಣಂತಿ ಕೂಡ ವೋಟ್ ಮಾಡಿದ್ದಾರೆ. ನೋಡಿ ಎಷ್ಟರ ಮಟ್ಟಿಗೆ ಮುಖ್ಯ ಮತದಾನ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಬಾಣಂತಿಯೊಬ್ಬರು ಪಾಪ 20 ದಿನದ ಹಸುಗೂಸು 20 ದಿನದ ಬಾಣಂತಿ ಬಂದು ವೋಟ್ ಮಾಡಿದ್ದಾರೆ. ಮತದಾನ ಮಾಡಲೇಬೇಕು ಅಂತ ಬಂದು ವೋಟ್ ಮಾಡಿದ್ದಾರೆ. 20 ದಿನದ ಬಾಣಂತಿ ಪುಟ್ಟ ಕಂದಮ್ಮನನ್ನು ಎತ್ಕೊಂಡು ಬಂದು ವೋಟ್ ಮಾಡಿದ್ದಾರೆ. ನಡೆದಿರ್ತಕ್ಕಂಥ ಘಟನೆ ಹಾವೇರಿಯಲ್ಲಿ 20 ದಿನದ ಹಸುಗೂಸನ್ನ ಎತ್ಕೊಂಡು ಬಂದು ಬಾಣಂತಿಯೊಬ್ಬರು ವೋಟ್ ಮಾಡಿದ್ದಾರೆ. ಎಷ್ಟೆಷ್ಟು ಕಷ್ಟಪಟ್ಟು ಬಂದು ಜನ ವೋಟ್ ಮಾಡಿ ಹೋಗ್ತಾರೆ, ಮತ ಚಲಾಯಿಸಿ ಹೋಗ್ತಾರೆ. ಮತದಾನದ ಮಹತ್ವವನ್ನು ಇವರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಭಾಳ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಈ 3 ಕ್ಷೇತ್ರಗಳಲ್ಲಿ ನೀವು ರಿಪಬ್ಲಿಕ್ ಕನ್ನಡ ನೋಡ್ತಾ ಇದ್ರೆ ವೀಕ್ಷಕರೇ, ನೀವು ಕೂಡ ಖಂಡಿತ ಈ 3 ಕ್ಷೇತ್ರಗಳಲ್ಲಿ ಇರುವವರಾಗಿದ್ದರೆ ಹೋಗಿ ಮತದಾನ ಮಾಡಿ. ಎಲ್ಲರಿಗಿಂತ ಮೊದಲು ಮತದಾನ ಮಾಡಿ ಆಮೇಲೆ ನಿಮ್ಮ ಕೆಲಸಗಳಿಗೆ ಹೋಗಿ. ಬಹಳ ಬಹಳ ಮುಖ್ಯ. ನಿಮ್ಮ ಮತಕ್ಕೆ ಬಹಳ ದೊಡ್ಡ ಮೌಲ್ಯ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಕನೆಕ್ಟ್ ಆಗಿದ್ದಾರೆ. ಯಾವ ರೀತಿಯಲ್ಲಿ ಮತದಾನ ಗರಿಗೆದರಿದೆ? ಜನ ಬರ್ತಾ ಇದ್ದಾರಾ? ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಜನ? ಈಗ ಇಷ್ಟೊತ್ತಿಗೆ ಹತ್ತತ್ರ ಏನು 9 ಗಂಟೆ ಅಂತಂದ್ರೆ ಜನ ಆಲ್ಮೋಸ್ಟ್ ದೊಡ್ಡ ಪ್ರಮಾಣದಲ್ಲಿ ವೋಟ್ ಮಾಡೋಕ್ಕೆ ಬರೋ ಅಂಥ ಒಂದು ಸಮಯ. ಯಾವ ರೀತಿಯಲ್ಲಿ ನಡೆದಿದೆ ವೋಟಿಂಗ್ ಮಂಜು? ಹೌದು ಶ್ರೀಲಕ್ಷ್ಮಿ, ಏನಂತಂದರೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಕಾರಡಗಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ 72 ಮತ್ತು 73 ಮತಗಟ್ಟೆಗಳೇನಿದ್ದಾವೆ ಇವು ಜನಜಂಗುಳಿಯಿಂದ ತುಂಬಿಕೊಂಡಿದ್ದಾವೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮತದಾರರು ಅಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಇವಾಗ ಸಮಯ 9 ಗಂಟೆ ಆಗ್ತಾ ಇದೆ. ಈ ಸಮಯದಲ್ಲಿ ಸುಮಾರು ಮಹಿಳೆಯರು ಸರತಿ ಸಾಲಿನಲ್ಲಿ ಬಂದು ನಿಂತು ಮತದಾನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹಿರಿಯ ನಾಗರಿಕರು ಕೂಡ ಇವಾಗ ಪಕ್ಕಿರಮ್ಮ ಅಂತೇಳಿ ಒಬ್ಬ ಅಜ್ಜಿ ಕೂಡ ಬಂದಿದ್ಲು. 98 ವರ್ಷದ ಅಜ್ಜಿ ಕೂಡ ಏನು ಒಂದು ಬೈಕ್ ಮುಖಾಂತರ ಬಂದು ಮತದಾನ ಮಾಡಿ ಹೋಗಿದ್ದಾಳೆ. ಏನು ಈ ಒಂದು ಉತ್ಸಾಹ ನೋಡಿದರೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಂತಲೇ ಹೇಳ್ಬೋದು. ಯಾಕಂತಂದರೆ ನಾವು ಬೆಳಗಿನ ಜಾವ ಸವಣೂರು ಗ್ರಾಮದಲ್ಲಿದ್ವಿ. ಅಲ್ಲಿ ಬಹಳಷ್ಟು ನೀರಸ ಪ್ರತಿಕ್ರಿಯೆ ಇತ್ತು. ಆದರೆ ಈ ಕಾರಡಗಿ ಗ್ರಾಮದಲ್ಲಿ 2 ಮತಗಟ್ಟೆಗಳೇನಿದ್ದಾವೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಮತದಾನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪುರುಷರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಿಂತುಕೊಂಡು ಮತದಾನ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬಹಳಷ್ಟು ಇಲ್ಲಿ ಮತದಾನ ಪ್ರಕ್ರಿಯೆ ಬಹಳ ಜನರು ಸರತಿ ಸಾಲಿನಲ್ಲಿ ನಿಂತು ಮತದಾನ ಪ್ರಕ್ರಿಯೆಯಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವಾಗ ಆ ಮತಗಟ್ಟೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಇನ್ನೇನು 10 ಗಂಟೆ 11 ಗಂಟೆ ಆದರೆ ರೈತಾಪಿ ವರ್ಗದ ಜನರು ಕೂಡ ತಮ್ಮ ಪ್ರತಿನಿತ್ಯದ ಕೆಲಸಕ್ಕೆ ಹೋಗ್ತಾರೆ. ಅದಕ್ಕಿಂತ ಮೊದಲೇ ಮತದಾನ ಮಾಡಬೇಕಂತೇಳಿ ಮತಗಟ್ಟೆಗೆ ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಆಗಮಿಸಿ ಮತದಾನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಂಜು ಪತ್ತಾರ್ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. 20 ದಿನದ ಹಸುಗೂಸಿನೊಂದಿಗೆ ಬಂದು ಬಾಣಂತಿಯೊಬ್ಬರು ಮತದಾನ ಮಾಡಿರ್ತಕ್ಕಂಥ ಘಟನೆ ಶಿಗ್ಗಾವಿಯ ಸರ್ಕಾರಿ ಗಂಡು ಮಕ್ಕಳ ಶಾಲೆಯಲ್ಲಿ ಬಂದು ವೋಟ್ ಮಾಡಿದ್ದಾರೆ. ಪತಿ ಹಾಗೂ ಹಸುಗೂಸಿನ ಜೊತೆ ಬಂದು ಬಾಣಂತಿ ಕೂಡ ವೋಟ್ ಮಾಡಿದ್ದಾರೆ. ನೋಡಿ ಎಷ್ಟರ ಮಟ್ಟಿಗೆ ಮುಖ್ಯ ಮತದಾನ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಬಾಣಂತಿಯೊಬ್ಬರು ಪಾಪ 20 ದಿನದ ಹಸುಗೂಸು 20 ದಿನದ ಬಾಣಂತಿ ಬಂದು ವೋಟ್ ಮಾಡಿದ್ದಾರೆ. ಮತದಾನ ಮಾಡಲೇಬೇಕು ಅಂತ ಬಂದು ವೋಟ್ ಮಾಡಿದ್ದಾರೆ. 20 ದಿನದ ಬಾಣಂತಿ ಪುಟ್ಟ ಕಂದಮ್ಮನನ್ನು ಎತ್ಕೊಂಡು ಬಂದು ವೋಟ್ ಮಾಡಿದ್ದಾರೆ. ನಡೆದಿರ್ತಕ್ಕಂಥ ಘಟನೆ ಹಾವೇರಿಯಲ್ಲಿ 20 ದಿನದ ಹಸುಗೂಸನ್ನ ಎತ್ಕೊಂಡು ಬಂದು ಬಾಣಂತಿಯೊಬ್ಬರು ವೋಟ್ ಮಾಡಿದ್ದಾರೆ. ಎಷ್ಟೆಷ್ಟು ಕಷ್ಟಪಟ್ಟು ಬಂದು ಜನ ವೋಟ್ ಮಾಡಿ ಹೋಗ್ತಾರೆ, ಮತ ಚಲಾಯಿಸಿ ಹೋಗ್ತಾರೆ. ಮತದಾನದ ಮಹತ್ವವನ್ನು ಇವರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಭಾಳ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಈ 3 ಕ್ಷೇತ್ರಗಳಲ್ಲಿ ನೀವು ರಿಪಬ್ಲಿಕ್ ಕನ್ನಡ ನೋಡ್ತಾ ಇದ್ರೆ ವೀಕ್ಷಕರೇ, ನೀವು ಕೂಡ ಖಂಡಿತ ಈ 3 ಕ್ಷೇತ್ರಗಳಲ್ಲಿ ಇರುವವರಾಗಿದ್ದರೆ ಹೋಗಿ ಮತದಾನ ಮಾಡಿ. ಎಲ್ಲರಿಗಿಂತ ಮೊದಲು ಮತದಾನ ಮಾಡಿ ಆಮೇಲೆ ನಿಮ್ಮ ಕೆಲಸಗಳಿಗೆ ಹೋಗಿ. ಬಹಳ ಬಹಳ ಮುಖ್ಯ. ನಿಮ್ಮ ಮತಕ್ಕೆ ಬಹಳ ದೊಡ್ಡ ಮೌಲ್ಯ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಕನೆಕ್ಟ್ ಆಗಿದ್ದಾರೆ.
ಯಾವ ರೀತಿನಲ್ಲಿ ಮತದಾನ ಗರಿಗೆದರಿದೆ, ಜನ ಬರ್ತಾ ಇದ್ದಾರಾ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಜನ? ಈಗ ಇಷ್ಟೊತ್ತಿಗೆ ಹತ್ತತ್ರ ಏನು 9 ಗಂಟೆ ಅಂತಂದ್ರೆ ಜನ ಆಲ್ಮೋಸ್ಟ್ ದೊಡ್ಡ ಪ್ರಮಾಣದಲ್ಲಿ ವೋಟ್ ಮಾಡೋಕ್ಕೆ ಬರೋಂಥ ಒಂದು ಸಮಯ. ಯಾವ ರೀತಿಯಲ್ಲಿ ನಡೆದಿದೆ ವೋಟಿಂಗ್, ಮಂಜು? ಹೌದು ಶ್ರೀಲಕ್ಷ್ಮಿ, ಏನಂತಂದರೆ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಕಾರಡಗಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ 72 ಮತ್ತು 73 ಮತಗಟ್ಟೆಗಳೇನಿದ್ದಾವೆ ಇವು ಜನಜಂಗುಳಿಯಿಂದ ತುಂಬಿಕೊಂಡಿದ್ದಾವೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮತದಾರರು ಅಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಇವಾಗ ಸಮಯ 9 ಗಂಟೆ ಆಗ್ತಾ ಇದೆ. ಈ ಸಮಯದಲ್ಲಿ ಸುಮಾರು ಮಹಿಳೆಯರು ಸರತಿ ಸಾಲಿನಲ್ಲಿ ಬಂದು ನಿಂತು ಮತದಾನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹಿರಿಯ ನಾಗರಿಕರು ಕೂಡ, ಇವಾಗ ಪಕ್ಕಿರಮ್ಮ ಅಂತೇಳಿ ಒಬ್ಬ ಅಜ್ಜಿ ಕೂಡ ಬಂದಿದ್ಲು. 98 ವರ್ಷದ ಅಜ್ಜಿ ಕೂಡ ಏನು ಒಂದು ಬೈಕ್ ಮುಖಾಂತರ ಬಂದು ಮತದಾನ ಮಾಡಿ ಹೋಗಿದ್ದಾಳೆ. ಈ ಒಂದು ಉತ್ಸಾಹ ನೋಡಿದರೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಂತಲೇ ಹೇಳ್ಬೋದು. ಯಾಕಂತಂದರೆ ನಾವು ಬೆಳಗಿನ ಜಾವ ಸವಣೂರು ಗ್ರಾಮದಲ್ಲಿ ಇದ್ವಿ, ಅಲ್ಲಿ ಬಹಳಷ್ಟು ನೀರಸ ಪ್ರತಿಕ್ರಿಯೆ ಇತ್ತು. ಆದರೆ ಈ ಕಾರಡಗಿ ಗ್ರಾಮದಲ್ಲಿ 2 ಮತಗಟ್ಟೆಗಳೇನಿದ್ದಾವೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಮತದಾನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪುರುಷರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಿಂತುಕೊಂಡು ಮತದಾನ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬಹಳಷ್ಟು ಇಲ್ಲಿ ಮತದಾನ ಪ್ರಕ್ರಿಯೆ ಜನರು ಸರತಿ ಸಾಲಿನಲ್ಲಿ ನಿಂತು ಮತದಾನ ಪ್ರಕ್ರಿಯೆಯಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವಾಗ ಆ ಮತಗಟ್ಟೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಇನ್ನೇನು 10 ಗಂಟೆ 11 ಗಂಟೆ ಆದರೆ ರೈತಾಪಿ ವರ್ಗದ ಜನರು ಕೂಡ ತಮ್ಮ ಪ್ರತಿನಿತ್ಯದ ಕೆಲಸಕ್ಕೆ ಹೋಗ್ತಾರೆ. ಅದಕ್ಕಿಂತ ಮೊದಲೇ ಮತದಾನ ಮಾಡಬೇಕಂತೇಳಿ ಮತಗಟ್ಟೆಗೆ ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಆಗಮಿಸಿ ಮತದಾನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಂಜು ಪತ್ತಾರ್ ಡೀಟೇಲ್ಸ್ಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.